ವನವಾಸದ ಬಳಿಕ ಬಳ್ಳಾರಿಗೆ ಶಾಸಕ ಜನಾರ್ದನ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಆಗಮಿಸಿದ್ದಾರೆ. ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಹಿನ್ನೆಲೆ ಬಳ್ಳಾರಿಯಲ್ಲಿ ಬಾಸ್ ಇಸ್ ಬ್ಯಾಕ್ ಎನ್ನುತ್ತಿರೋ ರೆಡ್ಡಿ ಫ್ಯಾನ್. ಬಳ್ಳಾರಿಗೆ ಆಗಮಿಸ್ತಾ ಇರುವಂತಹ ಜನಾರ್ದನ ರೆಡ್ಡಿಗೆ ಅದ್ದೂರಿ ಸ್ವಾಗತವನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಬಳ್ಳಾರಿಗೆ ಆಗಮಿಸಲಿದ್ದಾರೆ ಜನಾರ್ದನ ರೆಡ್ಡಿ. ರೆಡ್ಡಿನ ಸ್ವಾಗತಿಸಲಿದ್ದಾರೆ 10,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು. ಬಳ್ಳಾರಿಯ ಅಲ್ಲಿಪುರ ಗ್ರಾಮದಿಂದ ರೆಡ್ಡಿ ಬೃಹತ್ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮಹಾದೇವ ತಾತನವರ ಮಠದಲ್ಲಿ ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತಕ್ಕೆ ರೆಡಿ ಮಾಡಿಕೊಳ್ಳಲಾಗಿದೆ. ಸುಧಾ ಕ್ರಾಸ್ಗೆ ರೇಡಿಯೋ ಪಾರ್ಕ್ 1ನೇ ಗೇಟ್ ಮೋತಿ ಸರ್ಕಲ್ ರಾಯಲ್ ಸರ್ಕಲ್ ಹಾದಿಯಾಗಿ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ. ಸುಧಾ ಕ್ರಾಸ್ ರೇಡಿಯೋ ಪಾರ್ಕ್ 1ನೇ ಗೇಟ್ ಮೋತಿ ಸರ್ಕಲ್ ರಾಯಲ್ ಸರ್ಕಲ್ ಹಾದಿಯಾಗಿ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸಂಜೆ 7ಕ್ಕೆ ಸಿರುಗುಪ್ಪ ರಸ್ತೆಯ ಮುಖೇನ ಹವಂಭಾವಿ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಮೆರವಣಿಗೆ ಮುಖೇನವೇ ನಿವಾಸಕ್ಕೆ ತೆರಳಲಿದ್ದಾರೆ ಜನಾರ್ದನ ರೆಡ್ಡಿ ಅವರು. ವನವಾಸ ಬರೋಬ್ಬರಿ 14 ವರ್ಷಗಳ ವನವಾಸದ ನಂತರ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಆಗಮಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಒಂದು ಕಾಲ ಇತ್ತು, ಬಳ್ಳಾರಿಯಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ರೆಡ್ಡಿ ಸಹೋದರರು. ಅದರಲ್ಲೂ ಬಿಜೆಪಿಯ ಬೇಗಿ ಹಿಡಿತ ಸಾಧಿಸುವುದಕ್ಕೆ ಅಲ್ಲಿ ರೆಡ್ಡಿ ಸಹೋದರರೇ ಕಾರಣ ಆಗಿದ್ರು. ಅದಾದ ನಂತರ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೈಲು ವಾಸ ಅನುಭವಿಸಿ ಬಂದಿದ್ರು. ಒಟ್ಟಾರೆ ಈ ಬಳ್ಳಾರಿಗೆ ಎಂಟ್ರಿ ಕೊಡಂಗಿಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿತ್ತು. ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ ಬಳ್ಳಾರಿ ಪ್ರವೇಶಕ್ಕೆ ಅಸ್ತು ಅಂತ ಹೇಳಿದೆ. ಹಾಗಾಗಿ ಖುಷಿಯಾಗಿ ಈಗ ಒಳಗಡೆ ಹೊರಟಿದ್ದಾರೆ ಬಳ್ಳಾರಿಗೆ. ಹೀಗಾಗಿ ರೆಡ್ಡಿ ಫ್ಯಾನ್ಸ್ ಬಾಸ್ ಇಸ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿಗೆ ಆಗಮಿಸ್ತಾ ಇರುವಂತಹ ಜನಾರ್ದನ ರೆಡ್ಡಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿಕೊಳ್ಳುವುದಕ್ಕೆ ಎಲ್ಲಾ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವರ ಫ್ಯಾನ್ಸ್. ಸಂಜೆ 4 ಗಂಟೆಗೆ ಬಳ್ಳಾರಿಗೆ ಆಗಮಿಸ್ತಾರಂತೆ ಜನಾರ್ದನ ರೆಡ್ಡಿ ಅವರು. ರೆಡ್ಡಿ ಅವರನ್ನ ಸ್ವಾಗತಿಸುವುದಕ್ಕೆ ಅಂತಾನೆ 10,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ.